टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ರಮ್ಯಾ ಅವ್ರ ಕೇಸಲ್ಲಿ ಯತ್ನಾಳ್ ಅವರು ನಾನು ನೋಡಿದೆ ಬೆಳಿಗ್ಗೆ ಪೇಪರಲ್ಲಿ ಹೆಸರು ಬಹಿರಂಗಗೊಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಬಹಿರಂಗ ಮಾಡಲಿ ಬಿಡಿ, ಯಾರು ಅಡ್ಡಿ ಏನಿಲ್ವಲ್ಲ. ಅವ್ರ ಹತ್ರ ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ಬಹಿರಂಗ ಮಾಡಿ, ಬೇಡ ಅಂತ ಹೇಳೋಕ್ಕಾಗತ್ತಾ? ಸರ್, ಸುಮ್ಮನೆ ಏನು ಗಾಳಿಯಲ್ಲಿ ಗುಂಡೊಡೆಯೋದ ಅಥವಾ ಬೇರೆ ಪ್ರಕರಣವನ್ನೆಲ್ಲ ಸರ್ಕಾರದ ಮೇಲೆ ಹೊರತಕ್ಕಂಥ ಒಂದು ಪ್ರಯತ್ನ ಏನು ಸರ್ ಸ್ಟೇಟ್ಮೆಂಟ್? ಇಷ್ಟು ದಿನ ಬೇಕಾ? ಎಲ್ಲರೂ ಹೇಳ್ತಾರೆ ಇಬ್ಬರು ಮೂವರು ಅಂತ ಹೇಳ್ತಾರೆ. ಈಗ ನಾನು 4-5 ದಿವಸದಿಂದ ಹೇಳ್ತಾನೆ ಇದ್ದೀನಿ, ಕಾಂಗ್ರೆಸ್ ಸಚಿವರು ಯಾರೋ ಇಬ್ಬರಿದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲೂ ಬರ್ತಾಯಿದೆ, ಸೋಷಿಯಲ್ ಮೀಡಿಯಲ್ಲೂ ಬರ್ತಾಯಿದೆ, ವಿಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಬೇಗ ಹೇಳಿಬಿಟ್ರೆ ತನಿಖೆಗೂ ಸುಲಭ ಆಗುತ್ತಲ್ಲ. ಗೊತ್ತಿದ್ದರೆ ಹೇಳಿಬಿಡಲಿ, ಹೇಳಬೇಕೋ ಬೇಡವಾ? ಇಲ್ಲ ನೀವು ಅವ್ರಿಗೆ ಹೇಳಿ ಬಾಯಿ ಬಿಡಿಸ್ಬೇಕಪ್ಪ, ನೀವು ಸೋಷಿಯಲ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾದವರು. ಯತ್ನಾಳರು ನಿನ್ನೆ ಹೇಳಿದ್ದಾರೆ, ಕಾಂಗ್ರೆಸ್ನ MLA ಮತ್ತು ಸಚಿವರು ರಮ್ಯಾರಾವ್ ಕೇಸ್ನಲ್ಲಿ ಯಾರ್ಯಾರಿದ್ದಾರೆ ಅವ್ರ ಹೆಸರನ್ನ ಇವತ್ತು ಬಹಿರಂಗಗೊಳಿಸ್ತೀನಿ, ಈಗ ಸಂಬಂಧಗಳನ್ನು ನನಗೆ ಗೊತ್ತಿದೆ, ತಿಳ್ಕೊಂಡಿದ್ದೀನಿ. ರಮ್ಯಾ ಅವ್ರ ಕೇಸಲ್ಲಿ ಯತ್ನಾಳ್ ಅವರು ನಾನು ನೋಡಿದೆ ಬೆಳಿಗ್ಗೆ ಪೇಪರಲ್ಲಿ ಹೆಸರು ಬಹಿರಂಗಗೊಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಬಹಿರಂಗ ಮಾಡಲಿ ಬಿಡಿ, ಯಾರು ಅಡ್ಡಿ ಏನಿಲ್ವಲ್ಲ. ಅವ್ರ ಹತ್ರ ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ಬಹಿರಂಗ ಮಾಡಿ, ಬೇಡ ಅಂತ ಹೇಳೋಕ್ಕಾಗತ್ತಾ? ಸರ್, ಸುಮ್ಮನೆ ಏನು ಗಾಳಿಯಲ್ಲಿ ಗುಂಡೊಡೆಯೋದ ಅಥವಾ ಬೇರೆ ಪ್ರಕರಣವನ್ನೆಲ್ಲ ಸರ್ಕಾರದ ಮೇಲೆ ಹೊರತಕ್ಕಂಥ ಒಂದು ಪ್ರಯತ್ನ ಏನು ಸರ್ ಸ್ಟೇಟ್ಮೆಂಟ್? ಇಷ್ಟು ದಿನ ಬೇಕಾ? ಎಲ್ಲರೂ ಹೇಳ್ತಾರೆ ಇಬ್ಬರು ಮೂವರು ಅಂತ ಹೇಳ್ತಾರೆ. ಈಗ ನಾನು 4-5 ದಿವಸದಿಂದ ಹೇಳ್ತಾನೆ ಇದ್ದೀನಿ, ಕಾಂಗ್ರೆಸ್ ಸಚಿವರು ಯಾರೋ ಇಬ್ಬರಿದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲೂ ಬರ್ತಾಯಿದೆ, ಸೋಷಿಯಲ್ ಮೀಡಿಯಲ್ಲೂ ಬರ್ತಾಯಿದೆ, ವಿಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಬೇಗ ಹೇಳಿಬಿಟ್ರೆ ತನಿಖೆಗೂ ಸುಲಭ ಆಗುತ್ತಲ್ಲ. ಗೊತ್ತಿದ್ದರೆ ಹೇಳಿಬಿಡಲಿ, ಹೇಳಬೇಕೋ ಬೇಡವಾ? ಇಲ್ಲ ನೀವು ಅವ್ರಿಗೆ ಹೇಳಿ ಬಾಯಿ ಬಿಡಿಸ್ಬೇಕಪ್ಪ, ನೀವು ಸೋಷಿಯಲ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾದವರು.